ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಸೂಪರ್ ಆಗಿದ್ದೀನಿ. ಇವತ್ತು ನಮ್ಮ ಇಶಾನ್ದು ನಾಮಕರಣ ನಡೀತಿದೆ. ಇಶಾನ್ ಅಂದರೆ ನಮ್ಮ ಜಾನು ಅಕ್ಕನ ಮಗ. ಅವನದು ನಾಮಕರಣಕ್ಕೆ ಎಲ್ಲರೂ ಹೊರಟಿದ್ದೀವಿ. ಸೊ ನಾನು ಇವಾಗ ಜಾನು ಮನೆ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಏನೇನಾಗುತ್ತೆ ನೋಡೋಣ. ಇವಾಗ ನಾಮಕರಣ ಆಗ್ತಾ ಇರೋ ಜಾಗಕ್ಕೆ ಹೊರಟಿದ್ದೀವಿ ಎಲ್ಲರೂ. ಕುಣಿಗಲ್ನಲ್ಲಿ ನಾಮಕರಣ ಆಗ್ತಾ ಇರೋದು. ಸೊ ಕೇಕು ಇಲ್ಲಿದೆ, ನಾಮಕರಣದ ಕೇಕು. ಎಲ್ಲರೂ ಬರಬೇಕು, ಎಲ್ಲರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೇನು ಜರ್ನಿ ಶುರು ಆಗುತ್ತೆ. ಹಂಸಲೆಲ್ಲ ಸ್ವಲ್ಪ ನಿಧಾನ ಆಯ್ತಾ? ಹಂಸಲೆಲ್ಲ ನಿಧಾನ ಆಯಿತು. ಬಟ್ ಇವಾಗ ಸಬ್ಬಕ್ಕಿ ಎಲ್ಲಿ ತಗೊಳ್ಳೋದು? ನಾನು ಹೇಳ್ತೀನಿ, ರೇಷನ್ ಅಂಗಡಿಯಲ್ಲಿ ಸಿಗುತ್ತೆ ಸಬ್ಬಕ್ಕಿ. ಸೊಪ್ಪು ಅಲ್ಲಿ ಹೋಗ್ತಾ ಮಾರ್ಕೆಟ್ ಹತ್ರ ತಗೊಂಡ್ರಾಯ್ತು. ಯಾವ ಮಾರ್ಕೆಟ್? ಇದು ಸೋಲೂರಲ್ಲಿ ಸಿಗುತ್ತೆ ನೋಡಿ. ಸೋಲೂರು ಡೌಟು. ಹೌದಾ? ಹಾಂ, ಏಕೆಂದ್ರೆ ಇವತ್ತು ಸಂಡೇ ಸಿಕ್ಬಿಡುತ್ತೆ, ಸಾಟರ್ಡೆ ಡೌಟು. ಇಲ್ಲೇ ಹೋಗ್ತಾ ಯಾವ್ದಾದ್ರು ತರಕಾರಿ ಹಿಂದಿನಲ್ಲಿ ತಗೊಂಡೋದ್ರಾಯ್ತು. ಕ್ಯೂಟಾಗಿ ಮಾಡಿದ್ರು. ನಾನು ಮಾಡ್ಕೋಬೇಕು, ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಏನು ಮಸಾಲೆ? ಓ, ಬಿರಿಯಾನಿ ಬೇರೆ ಆಗ್ತಿದ್ಯೋ? ಹಾಂ, ನನ್ನೇನು ಆಗ್ಬೇಕಲ್ವಾ ಟಿಫನ್? ನೀನು ನಿಂದನೇ ಮಾಡ್ತೀರ. ಹುಷಾರಾಗಿ ಮಾಡಿ. ಅದು ಬಡಿಸಿರೋದು ನೋಡ್ತೀವಿ. ಸಾಕು ಸಾಕು. ಯಾಕಾಗ ನಂದು ನೀವೇ ಇವಾಗ ಸೆಂಟರ್ ಆಫ್ ಅಟ್ರಾಕ್ಷನ್. ಸಾಕು ಸಾಕು. ಸೊ ನಾವು ಜಾಗಕ್ಕೂ ರೀಚ್ ಆಗಿ ತಿಂಡಿ ಮುಗಿಸ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ. ಆ್ಯಕ್ಚುಲಿ ಹೋಗೋದು ತುಂಬ ಲೇಟ್ ಆಗಿದ್ದರಿಂದ ತುಂಬ ಹಸಿವಾಗಿ ಹೋಗಿತ್ತು. ಸೊ ಮೊದಲೇ ತಿಂಡಿ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ದೇವ್ರದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ಅಚ್ಚುಕಟ್ಟಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋದ್ರೊಳಗಡೆ ಅಮ್ಮ, ನಮ್ಮ ಸೀನಣ್ಣವ್ರ ಅಕ್ಕನ ಮಗಳು, ಮತ್ತು ನಮ್ಮ ಬೇಬಿಯವರಮ್ಮ ಎಲ್ಲರೂ ಬಂದಿದ್ದರು. ಸೊ ಬೇಬಿ ಕಾರ್ನಲ್ಲಿ ಬಂದಿದ್ದರಿಂದ ಅವಳು ಕೂದಲೆಲ್ಲ ಹರಡ್ಬಿಟ್ಟಿತ್ತು. ಸೊ ಅವಳು ಹಿಡ್ದು ಬಾರ್ ಫಸ್ಟು ಕೂದಲಿಗೆ ಕಟ್ತೀನಿ ನಿಂದು ಅಂತ ಹೇಳಿ ಕಟ್ತಾಯಿದ್ದೀನಿ. ಸೊ ಇನ್ನು ನಾವೇ ಇದ್ದೀವಿ. ಆ್ಯಕ್ಚುಲಿ ಜಾನು ರಿಲೇಟಿವ್ಸ್ಗಿಂತ ಜಾಸ್ತಿ ನಾವೇ ಎಲ್ಲ ಕಡೆ ಅಕ್ವೈರ್ ಮಾಡ್ಕೊಂಬಿಟ್ಟಿದ್ವಿ ಸ್ಟಾರ್ಟಿಂಗು. ಏನಕ್ಕೆ ಬಂದಿದ್ದೀರಾ? ಸ್ಮಾಲ್ ಬೇಬಿ ಲಂಡನ್ ಬೇಬಿ ಬರ್ಡೇಗೆ ಬಂದಿದ್ದೀವಿ. ಲಂಡನ್ ಬೇಬಿ ಬರ್ಡೇಗೆ ಸೆಲೆಬ್ರೇಟ್ ಮಾಡೋಣ ಅಂತ ಬಂದಿದ್ದೀವಿ. ಹಾಯ್ ಹಾಯ್, ಪುನಿ ಅಲ್ವಾ? ಪುನಿ ಹಾಯ್ ಅಣ್ಣ. ಹಲೋ. ಯಾವಾಗ ಮದುವೆ? ಶೀಘ್ರವಾಗಿ. ಈ ಥರ ಫಂಕ್ಷನಲ್ಲಿ ಸೇರಿದಾಗ ಎಲ್ಲರೂ ಸೇರೋದು, ಮಾತಾಡೋದು, ಹರಟೆ ಹೊಡೆಯೋದು ಎಷ್ಟು ಚಂದ ಅಲ್ವಾ? ಇಲ್ಲಿ ನೋಡಿ, ಜಾನು ಅವರಮ್ಮ ಇಡೀ ಜವಾಬ್ದಾರಿ ಹೊತ್ಕೊಂಡು ಫುಲ್ ಬ್ಯುಸಿನಲ್ಲಿ ಓಡಾಡ್ತಾನೆ ಇದ್ದರು. ಅವರಂತೂ ಒಂದು ನಿಮಿಷನೂ ಕೂತೇ ಇಲ್ಲ, ಅಷ್ಟು ಬ್ಯುಸಿ, ಓಡಾಟ. ಸೊ ನೇಮಿಂಗ್ ಸೆರೆಮನಿಗೆಲ್ಲ ರೆಡಿ ಮಾಡಿದರು ಆಲ್ರೆಡಿನ ಹೋಗೋಕ್ಕೂ ಮುಂಚೆನೇ. ಸೊ ಒಂದು ಕ್ಯೂಟ್ ನೇಮ್ ಬೋರ್ಡ್ ರೆಡಿ ಮಾಡಿದರು. ಮತ್ತು ಆ ಬ್ಯಾಕ್ ಡ್ರಾಪ್ ತುಂಬ ಚೆನ್ನಾಗಿ ಕ್ಯೂಟಾಗಿ ನೀಟಾಗಿ ಮಾಡಿದರು. ಸ್ವಲ್ಪ ಲೈಟಿಂಗ್ಸ್ ಕಡಿಮೆ ಇರೋದ್ರಿಂದ ವಿಡಿಯೋನಲ್ಲಿ ನಿಮಗೆಲ್ಲ ಸ್ವಲ್ಪ ಡಾರ್ಕ್ ಅನಿಸುತ್ತೆ. ಲೈಟಿಂಗ್ಸ್ ಕಡಿಮೆ ಇತ್ತು. ಕ್ಯಾಮ್ರಾ ಫೋಟೋದವ್ರಿಗೆ ಎಷ್ಟು ಅನುಕೂಲ ಆಗಬೇಕೋ ಅಷ್ಟಿತ್ತು. ಅವ್ರು ಲೈಟ್ಸ್ ಎಲ್ಲ ತೊಗೊಂಡು ಬಂದಿದ್ರು. ಬಟ್ ನಮ್ಮದು ಮೊಬೈಲ್ನಲ್ಲಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಲೈಟ್ ಕಡಿಮೆ ಅನ್ನಿಸ್ತು. ಅದು ಬಿಟ್ಟರೆ ತುಂಬ ಚೆನ್ನಾಗಾಯಿತು. ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ನನಗೆ ಅವ್ರ ರಿಲೇಟಿವ್ಸ್ನಲ್ಲಿ ಆ್ಯಕ್ಚುಲಿ ಒಂದು ಸ್ವಲ್ಪ ಜನ ಮಾತ್ರ ಗೊತ್ತಿದ್ದು, ಅಂದರೆ ಅವ್ರದ್ದು ಫ್ಯಾಮಿಲಿ, ಅವ್ರ ಮನೆಯವರಷ್ಟೇ ಗೊತ್ತಿತ್ತು. ಈ ಫಂಕ್ಷನ್ಗೆ ಹೋದ್ಮೇಲೆ ಅವ್ರ ಚಿಕ್ಕಮ್ಮ, ಅವ್ರ ಅತ್ತೆ, ಅವ್ರ ಮಾವ, ಆಮೇಲೆ ಅವ್ರ ಚಿಕ್ಕಪ್ಪ, ಇನ್ನೂ ಒಂದಷ್ಟು ಜನ, ಅವ್ರ ದೊಡ್ಡಮ್ಮ
ಈ ಥರ ಫ್ಯಾಮಿಲೀಸ್ಗಳು ಅವ್ರ ಫ್ಯಾಮಿಲಿನಲ್ಲಿರೋರೆಲ್ಲರನ್ನೂ ಪರಿಚಯ ಮಾಡಿಕೊಟ್ಲು. ತುಂಬ ಖುಷಿಯಾಯಿತು. ಒಂಥರ ನನಗೆ ಅವ್ರ ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮದೇ ಒಂದು ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಬಂದಷ್ಟೇ ಖುಷಿಯಾಯಿತು. ಈ ಥರ ಫ್ರೆಂಡ್ಸ್ ಫ್ಯಾಮಿಲಿನ ನಮ್ಮದೇ ಫ್ಯಾಮಿಲಿ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಅವರು ಕೂಡ ನಮ್ಮನ್ನು ಅವ್ರ ಫ್ಯಾಮಿಲಿ ಥರನೇ ಅಕ್ಸೆಪ್ಟ್ ಮಾಡಿಕೊಂಡು ಜೊತೆಯಾಗಿ ಎಲ್ಲ ಕೆಲಸನೂ ಮಾಡೋದು, ಎಲ್ಲ ಸೆಲೆಬ್ರೇಷನ್ಸ್ನೂ ಮಾಡೋದು ಎಷ್ಟು ಚೆಂದ ಅಲ್ವಾ. ನನಗಂತೂ ತುಂಬ ಖುಷಿಯಾಗುತ್ತೆ. ಈ ಥರದೊಬ್ಳು ಫ್ರೆಂಡ್ನ ನನಗೆ ಬೇಬಿ ಆದಮೇಲೆ ಯಾರೂ ಸಿಕ್ಕಿರಲಿಲ್ಲ. ಈ ಥರದ ಒಬ್ಳು ಫ್ರೆಂಡು ನನಗೆ ಬೇಬಿ ಮನೆಯಲ್ಲಿ ನನ್ನನ್ನು ಅವ್ರ ಮನೆಯವ್ರ ಥರನೇ ಟ್ರೀಟ್ ಮಾಡೋದು. ಸೊ ಇವಾಗ ನಾವು 3 ಜನ, ಜಾನು, ನಾನು, ಬೇಬಿ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರ ಆಗ್ಬಿಟ್ಟಿದ್ದೀವಿ. ನಮ್ಮ ಅಮ್ಮಂದರು ಕೂಡ ಅವರು ತುಂಬ ಕ್ಲೋಸ್ ಆಗಿಬಿಟ್ಟಿದ್ರು. ಅವರು ಗ್ರೂಪ್ ಫೋಟೋಸ್ ಎಲ್ಲ ತೊಗೊಂಡ್ರು. ಸೊ ಹೀಗೆ ಕಿಲ್ಕಿಲ ಅಂತ ಈ ಫಂಕ್ಷನ್ಸ್ ಎಲ್ಲ ಮುಗಿದೋಯ್ತು. ಊಟ ಮಾತ್ರ ಫಂಕ್ಷನ್ ಬಗ್ಗೆ ಮಾತಾಡಿದೆ, ಬಟ್ ಊಟದ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿತ್ತು. ಅದೆಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನಂಗೆ ನಮ್ಮ ಮಾವನ ಕೈ ಅಡುಗೆ ನೆನಪಾಗ್ತಿತ್ತು. ನಮ್ಮ ಮಾವ ನಾನ್ ವೆಜ್ ಸಕ್ಕದಾಗಿ ಮಾಡ್ತಾರೆ, ನಮ್ಮ ಅಮ್ಮನ ತಮ್ಮ. ಸೊ ಅವ್ರ ಕೈ ಅಡುಗೆನೇ ನೆನಪಾಗೋಷ್ಟು ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ. ಸಿಕ್ಕಾಪಟ್ಟೆ ಖುಷಿಯಾಯಿತು. ಸೊ ಫೈನಲಿ ಒಂದು ಒಳ್ಳೆ ಫಂಕ್ಷನ್ನ ಎಂಜಾಯ್ ಮಾಡಿಕೊಂಡು ನಮ್ಮದೇ ಫಂಕ್ಷನ್ ಅನ್ನೋ ಥರ ಓಡಾಡಿಕೊಂಡು ಮುಗಿಸ್ಕೊಂಡು ಬಂದುಬಿಟ್ವಿ ನಾವು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.